ಭಗವದ್ಗೀತಾ ಅಧ್ಯಾಯ 1 ಶ್ಲೋಕ 4. ದುರ್ಯೋಧನ ಮುಂದುವರಿಯುತ್ತಾ ತನ್ನ ಗುರುಗಳ ಬಳಿ ಪಾಂಡವರ ಪಕ್ಷದಲ್ಲಿರುವ ಇನ್ನಷ್ಟು ಮಂದಿಯ ಹೆಸರನ್ನು ಹೇಳುತ್ತಾನೆ. ಅವ ತನ್ನ ದ್ರೋಣಾಚಾರ್ಯರ ಬಳಿ ಅತ್ರಶೂರ ಮಹೇಶ್ವಸ ಭೀಮಾರ್ಜುನ ಸಮಾಯುಧಿ ಯೂಧನೋ ವಿರಾಟಾಶ್ಚ ದ್ರುಪದಾಶ್ಚ ಮಹಾರಥಃ. ಈ ಶ್ಲೋಕದ ಅರ್ಥ ಈ ರೀತಿಯಾಗಿದೆ: ಹೋರಾಟದಲ್ಲಿ ಭೀಮಾರ್ಜುನರಿಗೆ ಸಮಾನರಾದ ಅನೇಕ ವೀರರು, ಹಿರಿಯ ಬಿಲ್ಗಾರರು ಈ ಸೈನ್ಯದಲ್ಲಿದ್ದಾರೆ. ಅವರಲ್ಲಿ ಯೂಧನ, ವಿರಾಟ, ದ್ರುಪದರಂತಹ ಮಹಾರಥಿಗಳಿದ್ದಾರೆ. ದುರ್ಯೋಧನ ತನ್ನ ಗುರುಗಳಾದ ದ್ರೋಣಾಚಾರ್ಯರಲ್ಲಿ ಪಾಂಡವ ಸೇನೆಯ ಬಲದ ಬಗ್ಗೆ ವಿವರಿಸಿ, ನಮ್ಮ ಎದುರಾಳಿಗಳಾಗಿ ಬಲದಲ್ಲಿ ಭೀಮ ಅರ್ಜುನರಿಗೆ ಸರಿ ಸಮಾನರಾದ ವಿರಾಟ, ದ್ರುಪದರು ನಮ್ಮ ಎದುರಾಗಿ ನಿಂತಿದ್ದಾರೆ. ವಿರಾಟ, ದ್ರುಪದರ ಯುದ್ಧ ಕೌಶಲ್ಯದ ಬಗ್ಗೆ ದುರ್ಯೋಧನ ಚೆನ್ನಾಗಿ ಅರ್ಥ ಮಾಡಿಕೊಂಡಿದ್ದಾನೆ. ಅಂತಹ ಯುದ್ಧ ನಿಪುಣರು ತನ್ನ ಬಳಿ ಇಲ್ಲ ಎಂಬ ಚಿಂತೆ ದುರ್ಯೋಧನನಿಗೆ ಕಾಡು ಆಗಿ ಕಾಣುತ್ತಿದೆ. ಯುದ್ಧ ಪ್ರಾರಂಭ ಆಗುವ ಮೊದಲೇ ದುರ್ಯೋಧನ ಮನದಲ್ಲಿ ತಳಮಳ ಉಂಟಾಗಿದೆ. ತನ್ನ ಮನಸ್ಸಲ್ಲಿ ಇರುವ ಭಯವನ್ನು ನಿಯಂತ್ರಣ ಮಾಡುವ ಕೆಲಸವನ್ನು ದುರ್ಯೋಧನ ಮಾಡುತ್ತಿದ್ದಾನೆ. ಘಟಾನುಘಟಿ ವೀರರು ಪಾಂಡವರ ಪಾಳಯದಲ್ಲಿ ಇರುವುದು ದುರ್ಯೋಧನನಿಗೆ ಅರಗಿಸಿಕೊಳ್ಳಲಾಗುತ್ತಿಲ್ಲ. ದುರ್ಯೋಧನನು ಯುದ್ಧ ನಿಪುಣ ತಂತ್ರಗಾರರು ಪಾಂಡವರ ಪಾಳಯದಲ್ಲಿ ಇರುವುದನ್ನು ತೋರಿಸಿ ಗುರುವಾದ ದ್ರೋಣಾಚಾರ್ಯರಿಗೂ ಅವರ ಮೇಲೆ ದ್ವೇಷ ಬರುವ ರೀತಿಯಲ್ಲಿ ಹೇಳುತ್ತಿದ್ದಾನೆ. ಯೂಧನ, ವಿರಾಟ, ದ್ರುಪದ ಇವರು ಹಲವಾರು ಯುದ್ಧ ಮಾಡಿ ಗೆದ್ದ ಪರಿಣಿತಿ ಹೊಂದಿದವರು. ಹಾಗಾಗಿ ಅವರನ್ನು ಪಾಂಡವರ ಪಕ್ಷದಲ್ಲಿ ನೋಡಿ ದುರ್ಯೋಧನ ತನ್ನ ಆತ್ಮಸ್ಥೈರ್ಯವನ್ನು ಕಳೆದುಕೊಳ್ಳುತ್ತಿರುವ ಹಾಗೆ ಕಾಣುತ್ತಿದ್ದಾನೆ. ದುರ್ಯೋಧನ ಮುಂದುವರಿಯುತ್ತಾ ಇನ್ನೇನು ಹೇಳುತ್ತಾನೆ ಎಂಬುದನ್ನು 5ನೇ ಶ್ಲೋಕದಲ್ಲಿ ನೋಡೋಣ. 5ನೇ ಶ್ಲೋಕ ನಿಮಗೆ ತಿಳಿಸುವ ಮುನ್ನ ನನ್ನದೊಂದು ವಿನಂತಿ: ದಯವಿಟ್ಟು ನೀವು ಈ ಜೈ ಕೇಸರಿ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಈ ಶ್ಲೋಕಕ್ಕೊಂದು ಲೈಕ್ ಕೊಡಿ. ಅಧ್ಯಾಯ 1 ಶ್ಲೋಕ 5. ದೃಷ್ಟಕೇತುಶ್ಚಕಿತನ ಕಾಶಿರಾಜಚ್ಛಃ ವೀರ್ಯಾವನ್ ಪುರುಜಿತ್ ಕುಂತಿಭೋಜಶ್ಚ ಶೈಬಶ್ಚ ನರಪುಂಗವ. ವಿವರಣೆ: ದೃಷ್ಟಕೇತು, ಚಕಿತನ, ಕಾಶಿರಾಜ, ಪುರುಜಿತ, ಕುಂತಿಭೋಜ ಮತ್ತು ಶೈಂಬರಂತಹ ಶ್ರೇಷ್ಠ ಗಂಡುಗಳಿಗಳು ಪಾಂಡವರ ಪಕ್ಷದಲ್ಲಿ ಇದ್ದಾರೆ. ದುರ್ಯೋಧನನು ತನ್ನ ಗುರುಗಳಾದ ದ್ರೋಣಾಚಾರ್ಯರಿಗೆ ಇನ್ನಷ್ಟು ಮಂದಿ ಹೆಸರನ್ನು ಉಲ್ಲೇಖಿಸುತ್ತಾನೆ. ದುರ್ಯೋಧನ ಹೇಳುವ ನರಪುಂಗವ ಅಂದರೆ ಅತ್ಯಂತ ಶ್ರೇಷ್ಠರಾದವರು ಎಂದರ್ಥ, ಅಂದರೆ ಯುದ್ಧದಲ್ಲಿ ಶ್ರೇಷ್ಠರಾದವರು. ಇವರಲ್ಲಿ ಇರುವ ದೃಷ್ಟಕೇತು ಶಿಶುಪಾಲನ ಮಗ. ನಿಜವಾಗಿ ಆತ ದುರ್ಯೋಧನನ ಪಾಳಯದಲ್ಲಿ ಇರಬೇಕಿತ್ತು. ಯಾಕೆಂದರೆ ದೃಷ್ಟಕೇತುವಿನ ತಂದೆ ಶಿಶುಪಾಲನನ್ನು ಕೊಂದವ ಶ್ರೀಕೃಷ್ಣ. ಶ್ರೀಕೃಷ್ಣ ಪಾಂಡವರ ಪರವಾಗಿ ಇದ್ದರೂ ದೃಷ್ಟಕೇತು ಧರ್ಮದ ಪರವಾಗಿ, ಪಾಂಡವರ ಪರವಾಗಿ ನಿಂತಿದ್ದಾನೆ. ಅದನ್ನು ದುರ್ಯೋಧನನಿಗೆ ನೋಡಲಾಗುತ್ತಿಲ್ಲ. ಅಷ್ಟು ಮಾತ್ರವಲ್ಲದೆ ಉತ್ತಮ ಯುದ್ಧ ನಿಪುಣರಾದ ಬಿಲ್ವಿದ್ಯೆಯಲ್ಲಿ ಪಳಗಿದ ಚಕಿತನ, ಕಾಶಿರಾಜ, ಪುರುಜಿತ, ಕುಂತಿಭೋಜ ಮತ್ತು ಶೈಂಬರಂತಹ ಶೂರರು, ವೀರರು ಪಾಂಡವ ಪಕ್ಷದಲ್ಲಿ ಇರುವುದನ್ನು ನೋಡಿ ಅವರೆಲ್ಲ ಪಾಂಡವರ ಪರವಾಗಿ ಬಂದಿದ್ದಾರೆ ಎಂದು ಗುರುಗಳಾದ ದ್ರೋಣಾಚಾರ್ಯರಿಗೆ ವಿವರಿಸುತ್ತಿದ್ದಾನೆ. ಪಾಂಡವರ ಜೊತೆ ಯುದ್ಧ ಮಾಡಲು ಬಯಸಿದ್ದು ದುರ್ಯೋಧನನೇ. ಆದರೆ ಈಗ ಅವರ ಪರವಾಗಿ ಬಂದಿರುವ ರಾಜರುಗಳನ್ನು ನೋಡಿ ಏನೋ ಕೇಡು ಬಯಸುತ್ತದೆ ಎಂದು ಮನದೊಳಗೆ ಭಯಪಟ್ಟುಕೊಂಡು ಆ ತನ್ನ ಚಿಂತೆಯನ್ನು ತನ್ನ ಗುರುಗಳ ಬಳಿ ತೋಡಿಕೊಳ್ಳುತ್ತಿದ್ದಾನೆ.